ಹರೇ ರಾಮ. ಒಬ್ಬ ಕಳ್ಳ, ಆತನಿಗೊಬ್ಬ ಮಗ ಗಮನಿಸ್ತಾನೆ, ತಂದೆಗೆ ವಯಸ್ಸಾಗ್ತಾ ಇದೆ ಮತ್ತು ತಾನೀಗ ಯುವಕನಾಗಿದ್ದಾನೆ. ಆತನಿಗನ್ನಿಸ್ತು, ಯಾಕೆ ತಾನು ವೃತ್ತಿ ಆರಂಭ ಮಾಡಬಾರದು. ಒಂದು ದಿನ ಮಗ ತನ್ನ ತಂದೆಯನ್ನು ಕೇಳಿದ, ಅಪ್ಪ, ನಿನ್ನ ದಂಧೆ ನನಗೂ ಹೇಳಿಕೊಡು, ನಾನು ಕಲಿಬೇಕು. ತಂದೆ ಏನೂ ಮಾತಾಡಲಿಲ್ಲ. ಆದರೆ ಆ ದಿನ ರಾತ್ರಿ ಕಳ್ಳತನಕ್ಕೆ ಹೋಗುವಾಗ ಮಗನ ಕರ್ಕೊಂಡು ಹೋಗ್ತಾನೆ. ಒಂದು ಮನೆ ಒಳಗೆ ತಂದೆ ಹೋಗ್ತಾನೆ, ಮಗನನ್ನು ಕರ್ಕೊಂಡು ಹೋಗ್ತಾನೆ. ಮನೆ ಒಳಗೆ ಒಂದು ಪುಟ್ಟ ಕೋಣೆ, ಆ ಕೋಣೆ ಒಳಗೆ ಏನಿದೆ ನೋಡು ಅಂತ ಮಗನಿಗೆ ತಂದೆ ಸೂಚನೆ ಕೊಡ್ತಾನೆ. ಮಗ ಕೋಣೆ ಒಳಗೆ ಹೋಗ್ತಿದ್ದಂತೆಯೇ ಆ ಕೋಣೆಯ ಬಾಗಿಲು ಹಾಕಿ ಚಿಲಕ ಹಾಕಿ ಎಷ್ಟು ದೊಡ್ಡ ಸದ್ದು ಮಾಡ್ತಾನೆ ಅಂದರೆ ಇಡೀ ಮನೆಯಲ್ಲಿರೋರಿಗೆಲ್ಲ ಎಚ್ಚರಾಗಬೇಕು. ಅಷ್ಟು ದೊಡ್ಡ ಸದ್ದು ಮಾಡಿ ಬಾಗಿಲು ಹಾಕಿ ಹೊರಟೋಗ್ಬಿಡ್ತಾನೆ. ಒಳಗೆ ಮಗನಿಗೆ ಒಂದು ಕಡೆ ಕೋಪ, ಇನ್ನೊಂದು ಕಡೆ ಭಯ, ಮತ್ತೊಂದು ಕಡೆ ಗೊಂದಲ. ಹೇಗೆ ಪಾರಾಗಲಿ, ಯಾಕಪ್ಪ ಹೀಗೆ ಮಾಡಿದ್ರು ಅಂತ. ಒಂದು ಸ್ವಲ್ಪ ಹೊತ್ತು ಹಾಗೆ ಇದ್ದಾಗ ಆತನಿಗೊಂದು ಉಪಾಯ ಮನಸ್ಸಿಗೆ ಬಂತು. ಆತ ಬೆಕ್ಕಿನ ಹಾಗೆ ಸದ್ದು ಮಾಡೋಕೆ ಆರಂಭ ಮಾಡ್ತಾನೆ, ಮಿಯಾವ್ ಮಿಯಾವ್ ಮಿಯಾವ್. ಒಬ್ಬ ಕೆಲಸದವನಿಗೆ ಅನ್ನಿಸ್ತು, ಒಳಗೆ ಬೆಕ್ಕಿದೆ, ಸಿಕ್ಕಾಕೊಂಡ್ಬಿಟ್ಟಿದೆ, ಹೊರಗೆ ಬರಲಿ ಆ ಕಡೆಗೆ, ಆ ಸದ್ದು ಹೋಗಲಿ ಅಂತ ಒಂದು ಮೇಣದ ಬತ್ತಿ ಹಚ್ಚಿ ಆ ಕೋಣೆ ಚಿಲಕ ತೆಗೆದು ನೋಡಿದರೆ ಒಳಗಿಂದ ಕಳ್ಳ ಹೊರಗಡೆ ಬರ್ತಾ ಇದ್ದಾನೆ. ಎಲ್ಲರೂ ಅಡ್ಸ್ಕೊಂಡು ಬರ್ತಾರೆ ಆತನನ್ನು. ಆತ ಓಡ್ತಾನೆ, ಹಿಂದಿಂದ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ದಾರಿಯೊಳಗೆ ಬಾವಿ ಇತ್ತು, ಆ ಬಾವಿ ಒಳಗೆ ದೊಡ್ಡ ಕಲ್ಲು ಎತ್ತಾಕಿದ, ನೆರಳಲ್ಲಿ ಅಡಗಿದ. ಎಲ್ಲರೂ ಅವನು ನಡ್ಸ್ಕೊಂಡು ಬರ್ತಾ ಇದ್ದವರೆಲ್ಲ ಬಾವಿಯಲ್ಲಿ ಬಗ್ಗೆ ನೋಡ್ತಾ ಇದ್ದಾರೆ, ಒಳಗಿದ್ದಾನೆ ಕಳ್ಳ ಅಂತ. ಅಷ್ಟೊತ್ತಿಗೆ ಓಡೋದ, ತಪ್ಪಿಸ್ಕೊಂಡು ಹೋದ. ಮನೆಗೆ ಹೋಗಿ ಅಪ್ಪನ ಮೇಲೆ ಕೋಪ ಮಾಡೋದು ಮರೆತು ಹೋಗಿದೆ ಆತನಿಗೆ. ತಾನು ಹೇಗೆ ತಪ್ಪಿಸಿಕೊಂಡು ಬಂದೆ ಅನ್ನೋ ಸಾಹಸ ಕಥೆಯನ್ನು ಅಪ್ಪನಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ವಿವರಿಸ್ಬೇಕು ಅಂತ ಹೋಗ್ತಾನೆ. ಆಗ ಅಪ್ಪ ಹೇಳ್ತಾನೆ, ನೀ ಏನೂ ಕಥೆ ಹೇಳಬೇಕಾಗಿಲ್ಲ, ನೀನು ಎಲ್ಲಿ ಬಂದಿದೀಯೆ ಅಷ್ಟು ಸಾಕು, ನೀನು ಕಲಿತೆ ದಂಧೆಯನ್ನು, ನಾಳೆಯಿಂದ ಮಾಡ್ಬೋದು ನೀನು ಇದನ್ನು. ಇದು ಕಳ್ಳತನದ ಕಥೆ ಆಯಿತು. ಆದರೆ ಇದರಲ್ಲೂ ಕೂಡ ಒಂದು ತತ್ವ ಇದೆ. ತತ್ವ ಏನು ಅಂದರೆ, ನಾವು ಯಾವುದನ್ನಾದರೂ ಮಾಡಿ ಕಲಿಬೇಕಾಗತ್ತೆ, ಕೇವಲ ನೋಡಿ ಕಲಿಯೋಕ್ಕಾಗಲ್ಲ. ಥಿಯರಿಗಳಿಂದ ಯಾವ ಪ್ರಯೋಜನವೂ ಇಲ್ಲ, ಪ್ರಾಕ್ಟಿಕಲ್ ಬೇಕು. ಈ ಸ್ವಿಮ್ಮಿಂಗ್ ಬಗ್ಗೆ ಎಷ್ಟೇ ಪುಸ್ತಕ ಓದಿದ್ರೂ ಅದನ್ನು ಪ್ರಾಕ್ಟಿಕಲಾಗಿ ಕಲಿದೇ ಇದ್ದರೆ ಹೊಳಗೆ ಬಿದ್ದರೆ ಸ್ವಿಮ್ ಮಾಡೋಕ್ಕಾಗಲ್ಲ, ಈಜೋಕ್ಕಾಗಲ್ಲ. ಈಜಬೇಕು ಅಂದರೆ ಹೊಳೆಯಲ್ಲಿ ಬಿದ್ದೇ ಕಲಿಬೇಕು ಈಜೋದನ್ನು. ಜಿಲೇಬಿ ಬಗ್ಗೆ ಎಷ್ಟೇ ಪುಸ್ತಕ ಓದ್ಬೋದು, ಥೀಸಿಸ್ ಬರಿಬೋದು, PhD ತೊಗೋಬೋದು. ಆದರೆ ಜಿಲೇಬಿ ಏನು ಅನ್ನೋದನ್ನು ಮಾಡಬೇಕು ಅಂದರೆ ಮಾಡಿಯೇ ಅದನ್ನು ಕಲಿಬೇಕಾಗತ್ತೆ. ಮತ್ತು ರಸ ಗೊತ್ತಾಗಬೇಕು ಅಂದರೆ ಅದನ್ನು ತಿಂದೇ ನೋಡಬೇಕಾಗತ್ತೆ, ಅದರಿಂದ ಗೊತ್ತಾಗಲ್ಲ. ಹಾಗಾಗಿ ಥಿಯರಿಗಳಿಂದ ಪ್ರಾಕ್ಟಿಕಲಿ ನಾವು ಹೋಗಬೇಕು. ಕೇವಲ ಥಿಯರಿಗಳಿಂದ ಯಾವ ಪ್ರಯೋಜನ ಇಲ್ಲ. ನಮ್ಮ ದೇಶ ಬಹುತೇಕ ಥಿಯರಿಗಳ ಮೇಲೆ ನಿಂತಿದೆ ಇವತ್ತೆಲ್ಲ. ಹೇಗೆ ಅಂದರೆ, ಹಳ್ಳಿಗಳನ್ನು ನೋಡಿರೋದಿಲ್ಲ, ಎಲ್ಲೋ ಪೇಟೆಗಳಲ್ಲಿ, AC ರೂಮ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ ಇಡೀ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆ ಪ್ಲ್ಯಾನ್ಗಳು ಯಾವತ್ತೂ ಕೆಲಸ ಮಾಡೋದಿಲ್ಲ. ಎಲ್ಲಿವರೆಗೆ ನಾವು ಹೋಗಿ ಪ್ರತ್ಯಕ್ಷ ನೋಡೋದಿಲ್ಲ, ಪ್ರಾಯೋಗಿಕವಾಗಿ ಮಾಡೋದಿಲ್ಲ, ಅಲ್ಲಿವರೆಗೆ ಈ ಥಿಯರಿಗಳು ಯಾವ ಉಪಯೋಗಕ್ಕೂ ಇಲ್ಲ. ಹಾಗಾಗಿ ಥಿಯರಿಯಿಂದ ಪ್ರಾಕ್ಟಿಕಲಿಗೆ ಹೋಗೋಣ. ಹರೇ ರಾಮ್. ಸ್ನೇಹಿತರೆ ನಮಸ್ಕಾರ. ಆರೋಗ್ಯ ಪ್ರತಿಯೊಬ್ಬರ ಹಕ್ಕು. ಅನೇಕ ದಿನದಿಂದ ಹೇಳ್ತಾ ಇದ್ದೆ, ಪುಟ್ಟ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ಗೆ ಅನೇಕ ರೆಮಿಡೀಸ್ನ, ಮನೆಮದ್ದುಗಳನ್ನು, ಕಷಾಯಗಳನ್ನು ವಿವರಣೆ, ಅದ್ರ ಬಗ್ಗೆ ಚಿಂತನ ಮಂಥನಗಳನ್ನ ಮಾಡ್ತಿದ್ವಿ. ಸೋಂಪು ನಮಗೆಲ್ಲರಿಗೂ ಗೊತ್ತಿದೆ. ಬಡೆ ಸೊಪ್ಪು ಅಂತಕ್ಕಂತಹ ಮಾತನ್ನು ಕೂಡ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳ್ತೇವೆ. ಈ ಸೋಂಪು ಸರ್ವೇ ಸಾಮಾನ್ಯವಾಗಿ ಊಟ ಆದಮೇಲೆ ಎಲ್ಲ ಹೋಟ್ಲಲ್ಲೂ ಕೊಡ್ತಕ್ಕಂಥದ್ದು. ಅತ್ಯಂತ ಸ್ವಾದಿಷ್ಟವಾಗೂ ಇರುತ್ತೆ. ಪುಟ್ಟ ಮಕ್ಕಳು ಇದನ್ನು ತಿನ್ನಲಿಕ್ಕೆ ಇಷ್ಟ ಕೂಡ ಪಡ್ತಾರೆ ಅಂತಕ್ಕಂಥದ್ದು. ಈ ಥರದ ಸೋಂಪನ್ನು ಅಥವಾ ಬಡೆ ಸೊಪ್ಪನ್ನು ನೀರಿನಲ್ಲಿ ಹಾಕಿ ಕುದಿಸ್ತಕ್ಕಂಥದ್ದು. ಸುಮಾರು ಅರ್ಧ ಲೀಟರ್ ನೀರಿಗೆ 20 ರಿಂದ 25 ಗ್ರಾಮಿನಷ್ಟು ಈ ಬಡೆ ಸೊಪ್ಪು ಅಥವಾ ಸೋಂಪನ್ನು ಹಾಕಿ ಕುದಿಸಿ ಅದು ತನ್ನ ಅರ್ಧ ಭಾಗಕ್ಕೆ ಬರತಕ್ಕಂಥ ದೃಷ್ಟಿಕೋನದಲ್ಲಿ ಇಂಗಿಸಬೇಕು ಅಂತಕ್ಕಂಥದ್ದು. ಇದಕ್ಕೆ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ತುಪ್ಪ, ಪರಿಶುದ್ಧವಾದಂತಹ ಹಾಲು ಮತ್ತು ತುಪ್ಪವನ್ನು ಬೆರೆಸಿ ಅದರ ಜೊತೆಗೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಈ ಪುಟ್ಟ ಮಗುವಿಗೆ ಆ ಪೇಯವನ್ನು ಕೊಟ್ಟಾಗ ಒಂದು ಹೆಚ್ಚಿನ ಮಟ್ಟದ ಆಸ್ವಾದತೆ, ತುಂಬ ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ಮಗು ಇಷ್ಟಪಡುತ್ತೆ. ಎರಡನೇದು ವಾತಾನುಲೋಮಕವಾಗಿರುತ್ತೆ,
ಹಾಗಾಗಿ ಮಲಬದ್ಧತೆ ಸಂಪೂರ್ಣ ನಿವಾರಣೆ ಆಗ್ತಕ್ಕಂಥ ದೃಷ್ಟಿಕೋನದಲ್ಲಿ ಕೂಡ ಕೆಲಸ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ, ಪುಟ್ಟ ವಯಸ್ಸಿನಲ್ಲಿ ಮಗುವಿಗೆ ಮಲಬದ್ಧತೆ ಇದೆ ಅಂದರೆ ದೀರ್ಘಕಾಲೀನವಾದಂತಹ ಅಜೀರ್ಣತೆ ಆ ಮಗುವಿನಲ್ಲಿ ಕಾಡ್ತಾ ಇದೆ. ತನ್ನ ಜೀರ್ಣಶಕ್ತಿ ಸಮರ್ಪಕವಾಗಿ ಸದೃಢವಾಗಿಲ್ಲ. ಹಾಗಾಗಿ ಸರ್ವೇಪಿ ರೋಗ ಮಂದಾಗ್ನವ್ ಎಂಬ ಹಾಗೆ ಅನೇಕ ಸಮಸ್ಯೆಗಳಿಗೆ ಇದೇ ಬುನಾದಿ ಆಗ್ತಕ್ಕಂತಹ ಸಾಧ್ಯತೆ ಸನ್ನಿಹಿತತೆ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಇದನ್ನು ನೆಗ್ಲೆಕ್ಟ್ ಯಾವ ಕಾರಣಕ್ಕೂ ತಿರಸ್ಕಾರ ರೂಪದಿಂದ ನೋಡಬಾರ್ದು. ಅತ್ಯಂತ ಪ್ರಾರಂಭದ ಹಂತದಲ್ಲೇ ಇದಕ್ಕೆ ಸಮರ್ಪಕವಾದಂತಹ ರೀತಿಯಿಂದ ಚಿಕಿತ್ಸೆಯನ್ನು ಮಾಡಿದಾಗ, ಅಂದರೆ ಜೀರ್ಣಶಕ್ತಿಯ ಸಮರ್ಪಕ ಉದ್ಧಾರ ಆಗ್ತಕ್ಕಂಥ ದೃಷ್ಟಿಕೋನದಲ್ಲಿ ಹೆಚ್ಚಾಗ್ತಕ್ಕಂಥ ಅಥವಾ ಹೆಚ್ಚಲಾಗ್ತಕ್ಕಂಥ ದೃಷ್ಟಿಕೋನದಲ್ಲಿ ಫೋಕಸನ್ನು ಮಾಡಿದಾಗ ಮುಂಬರುವ ಇನ್ನಿತರ ಸಮಸ್ಯೆಗಳ ಬಗ್ಗೆಯೂ ಅರಿವು ನಮ್ಮಲ್ಲಿ ಮೂಡಲಿಕ್ಕೆ ಸಾಧ್ಯ. ಮಗು ಅತ್ಯಂತ ಒಂದು ಆರೋಗ್ಯವಾದಂಥ ರೀತಿಯಿಂದ ಸಂಪೂರ್ಣವಾಗಿ ಬೆಳೀಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದು ಸಮಸ್ಯೆಗೆ ಮತ್ತೊಂದು ಪರಿಹಾರ ನಾಳೆ ತೊಗೊಂಡು ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ ನೋಟಿಸ್ ಬಂದಾಗ ನೋಡಿ ನಮ್ಮಲ್ಲಿ ಮಾಹಿತಿ ಇದೆ, ನೀವು ಈ ರೀತಿ ಟ್ರಾನ್ಸಾಕ್ಟ್ ಮಾಡಿದ್ದೀರಾ ಅಂತ ಒಂದನೇ ಇದಿರುತ್ತೆ, ಮಾಹಿತಿ ಇರುತ್ತೆ. ಎರಡನೇದಾಗಿ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತೀರಾ ಅಂತ ಇರುತ್ತೆ.